ಇವತ್ತಿನ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ಒಂದು ಇಂಪಾರ್ಟೆಂಟ್ ಟಾಪಿಕ್ನ ತಗೊಂಡು ನಿಮ್ಮ ಹರ್ಷಿತಾ ಮ್ಯಾಮ್, ನಿಮ್ಮ ಸ್ಕ್ರೀನ್ಶಾಟ್ ಮ್ಯಾಮ್ ನಿಮ್ಮ ಎದುರಿಗೆ ಬಂದಿದ್ದಾರೆ. ಅದಾಗೆ ಸ್ಲೈಡ್ ಬೇರೆ ಚೇಂಜ್ ಆಗೋಯ್ತು. ಓಕೆ, ಸೊ ಇವತ್ತಿನ ಟಾಪಿಕ್ ಏನು ಅಂದರೆ ಮಕ್ಕಳ, ಹಾಫ್ ಇಯರ್ಲಿ ಎಕ್ಸಾಮಿನ ಚಾಪ್ಟರ್ ವೈಸ್ ಸ್ಟ್ರಾಟಜಿ. ಇಟ್ ಇಸ್ ನಾಟ್ ಜಸ್ಟ್ general strategy, but today I have got chapter wise strategy for you. For who? PU1 ಸ್ಟೂಡೆಂಟ್ಸಿಗೆ ಬಯಾಲಜಿ ಸಬ್ಜೆಕ್ಟಲ್ಲಿ ಪ್ರತಿಯೊಂದು ಚಾಪ್ಟರ್ನ ಹೇಗೆ ಓದಬೇಕು, ಯಾವ ಚಾಪ್ಟರ್ಸಿಗೆ ಹೈ ವೇಟೇಜ್ ಇರುತ್ತೆ, ಯಾವ ಚಾಪ್ಟರ್ಸ್ ಮೇಲೆ ಜಾಸ್ತಿ ಗಮನ ಕೊಡಬೇಕು ಅನ್ನೋದಲ್ಲದೆ ಪ್ರತಿಯೊಂದು ಚಾಪ್ಟರಲ್ಲಿ ಯಾವ ಕಾನ್ಸೆಪ್ಟ್ಸ್ ನಿಮಗೆ ಅಟ್ಮೋಸ್ಟ್ ಇಂಪಾರ್ಟೆನ್ಸ್ ಕೊಟ್ಟು ಓದಬೇಕು ಅಂತ ಕೂಡ ನಾನು ನಿಮಗೆ ಹೇಳ್ತೀನಿ ಇವತ್ತು. ಸೊ ತಡ ಮಾಡಿದೆ, ನೀವು ಲಾಸ್ಟ್ವರೆಗೂ ವಿಡಿಯೋನ ನೋಡಿ, ಲಾಸ್ಟ್ವರೆಗೂ ಪ್ರತಿಯೊಂದು ಚಾಪ್ಟರ್ ಇಂಪಾರ್ಟೆಂಟ್ ಆಗುತ್ತೆ. ಸೊ ಮೇಕ್ ಶ್ಯೂರ್ ಯು ವಾಚ್ ಟಿಲ್ ದ ಎಂಡ್ ಆಫ್ ದ ವಿಡಿಯೋ. ಓಕೆ, ಆ್ಯಂಡ್ ಈ ಚಾಪ್ಟರ್ ವೈಸ್ ಸ್ಟ್ರಾಟಜಿನ ನೋಡಲಿಕ್ಕೆ ನೀವು ಎಕ್ಸೈಟೆಡ್ ಆಗಿದ್ದೀರಾ ಅಂದರೆ ಕಾಮೆಂಟ್ ಸೆಕ್ಷನಲ್ಲಿ ಬಯೋ ಅಂತ ಕಾಮೆಂಟ್ ಮಾಡಿ. ಓಕೆ, ಕಾಮೆಂಟ್ ಸೆಕ್ಷನಲ್ಲಿ ಬಯೋ ಅಂತ ಕಾಮೆಂಟ್ ಮಾಡಿ. ಆಗ ನಿಮ್ಮ ಹರ್ಷಿತಾ ಮ್ಯಾಮ್ಗೆ ಅರ್ಥ ಆಗುತ್ತೆ ದಟ್ ಯು ಆರ್ ಸೂಪರ್ ಎಕ್ಸೈಟೆಡ್ ಟು ಸಿ ದಿಸ್ ವಿಡಿಯೋ. ಓಕೆ, ಚಲೋ ಟೈಮ್ ವೇಸ್ಟ್ ಮಾಡಿದೆ, ಇದನ್ನು ಸ್ಟಾರ್ಟ್ ಮಾಡೋಣ. ನಮ್ಮ ರಿಮೋಟ್ ಬೇರೆ ವರ್ಕ್ ಆಗ್ತಿಲ್ಲ. ಬಟ್ ಓಕೆ, ಹೌ ಟು ಅಪ್ರೋಚ್ ದ ಹಾಫ್ ಇಯರ್ಲಿ, ದಿಸ್ ಇಸ್ ಯೋರ್ ಓವರ್ ಆಲ್ ಸ್ಟ್ರಾಟಜಿ. ಓಕೆನಾ ಮಕ್ಕಳ, ಸಂಪೂರ್ಣ ಸ್ಟ್ರಾಟಜಿ ಇಲ್ಲಿರುತ್ತೆ. ಜನರಲಿ ಯಾವ ಚಾಪ್ಟರ್ಸ್ ಮೇಲೆ ನೀವು ಗಮನ ಕೊಡಬೇಕು, ಯಾವ ಚಾಪ್ಟರ್ಸ್ ಮೇಲೆ, ಯಾವ ಕಾನ್ಸೆಪ್ಟ್ಸ್ ಮೇಲೆ ಗಮನ ಕೊಡಬೇಕು ಅಂತ ಎಲ್ಲ ಈ ಸ್ಲೈಡ್ನಲ್ಲಿ ಹಾಕಿದ್ದೀನಿ. ಹಾಗೂ ನಿಮಗೆ ಈ PPT ಏನಿದೆ ಇದನ್ನು ನಾನು PDF ಆಗಿ ಕನ್ವರ್ಟ್ ಮಾಡಿ ಒಂದು ಕಾಮೆಂಟ್ ಸೆಕ್ಷನ್ ಏನಿದೆ ಕೆಳಗೆ ಪಿನ್ಡ್ ಕಾಮೆಂಟಲ್ಲಿ ಕೊಟ್ಟಿರ್ತೀನಿ. ಸೊ ನೀವು ಲಿಂಕ್ನ ಕ್ಲಿಕ್ ಮಾಡಿಬಿಟ್ಟು ಈ PDF ಆಕ್ಸೆಸ್ ಮಾಡ್ಕೋಬೋದು. ಓಕೆ, ಸೊ ಫಸ್ಟ್ ಆಫ್ ಆಲ್ ನಿಮ್ಮ ನಿಮ್ಮ ಹಾಫ್ ಇಯರ್ಲಿ ಎಕ್ಸಾಮಿಗೆ PU1 ಬಯಾಲಜಿ ಹಾಫ್ ಇಯರ್ಲಿ ಎಕ್ಸಾಮಿಗೆ ಅಂದಾಜು ಒಂದು ಫಸ್ಟ್ 10 ಚಾಪ್ಟರ್ಸ್ನ ಕೊಡ್ತಾರೆ. ಫಸ್ಟ್ 10 ಚಾಪ್ಟರ್ಸ್ನ ಕೊಡ್ತಾರೆ. ಅಫ್ಕೋರ್ಸ್ ಹಾಫ್ ಇಯರ್ಲಿ ಎಕ್ಸಾಮ್ ನಿಮಗೆ ಬೋರ್ಡಿಂದ ಬರೋದಿಲ್ಲ. ಸೊ ಎಕ್ಸಾಕ್ಟ್ಲಿ ಯಾವ ಚಾಪ್ಟರ್ಸ್ ಬರುತ್ತೆ ಅಂತ ನಾವು ಕಂಪ್ಲೀಟ್ ಪ್ರೆಸಿಷನ್ ಒಟ್ಟಿಗೆ ಪ್ರೆಡಿಕ್ಟ್ ಮಾಡೋಕ್ಕಾಗಲ್ಲ. ನಿಮ್ಮ ಕಾಲೇಜಸ್ ಮೇಲೆ ಡಿಪೆಂಡೆಂಟ್ ಆಗಿರುತ್ತೆ, ನಿಮ್ಮ ಟೀಚರ್ಸ್ ಮೇಲೆ ಡಿಪೆಂಡೆಂಟ್ ಆಗಿರುತ್ತೆ. ಬಟ್ ಮೋಸ್ಟ್ ಕೇಸಸಲ್ಲಿ ಫಸ್ಟ್ 10 ಚಾಪ್ಟರ್ಸ್ ಏನಿದೆ ನಿಮಗೆ ಬಯಾಲಜಿ ಹಾಫ್ ಇಯರ್ಲಿ ಅಥವಾ ಮಿಡ್ ಟರ್ಮ್ ಎಕ್ಸಾಮಲ್ಲಿ ಕಾಣಿಸ್ಕೊಳ್ಳುತ್ತೆ. ಓಕೆನಾ ಮಕ್ಕಳ? ಸೊ ವಾಟ್ ಆರ್ ದ ಹೈ ವೇಟೇಜ್ ಚಾಪ್ಟರ್ಸ್, ಯಾವುದ್ರ ಮೇಲೆ ನೀವು ಜಾಸ್ತಿ ಗಮನ ಕೊಡಬೇಕು ಅಂತ ಇಲ್ಲಿ ಹಾಕಿದ್ದೀನಿ. ಓಕೆ, ಸೊ ಜಾಸ್ತಿ 5 ಮಾರ್ಕ್ ಕ್ವೆಶನ್ಸು, ಜಾಸ್ತಿ ಡಯಾಗ್ರಾಮ್ ಕ್ವೆಶನ್ಸ್ ಎಲ್ಲ ಬರೋದು ಈ ಚಾಪ್ಟರ್ಸಿಂದ. ಯಾವುದದು? ಸೆಲ್ ದ ಯೂನಿಟ್ ಆಫ್ ಲೈಫ್, ಬಯೋಮಾಲಿಕ್ಯೂಲ್ಸ್, ಸೆಲ್ ಸೈಕಲ್ ಆ್ಯಂಡ್ ಡಿವಿಷನ್, ಅನಾಟಮಿ ಆಫ್ ಫ್ಲವರಿಂಗ್ ಪ್ಲಾಂಟ್ಸ್ ಆ್ಯಂಡ್ ಸ್ಟ್ರಕ್ಚರಲ್ ಆರ್ಗನೈಸೇಷನ್ ಇನ್ ಆನಿಮಲ್ಸ್. ಇದರಲ್ಲೂ ಎಸ್ಪೆಷಲಿ ಸೆಲ್ ದ ಯೂನಿಟ್ ಆಫ್ ಲೈಫ್ ಆ್ಯಂಡ್ ಬಯೋಮಾಲಿಕ್ಯೂಲ್ಸಿಗೆ ಸ್ವಲ್ಪ ಜಾಸ್ತಿನೇ ವೇಟೇಜ್ ಇರುತ್ತೆ ಇನ್ ಕಂಪ್ಯಾರಿಸನ್ ಟು ದ ಅದರ್ ಚಾಪ್ಟರ್ಸ್. ಓಕೆನಾ? ಸೊ ಈ 2 ಚಾಪ್ಟರ್ಸ್ ಮೇಲೆ ತುಂಬ ಜಾಸ್ತಿ ಗಮನ ಕೊಟ್ಕೊಂಡು ಓದಿ. ನಾನು ಲಾಸ್ಟಲ್ಲಿ ನಿಮಗೆ ಈ ಚಾಪ್ಟರ್ಸಲ್ಲಿ ಎಕ್ಸಾಕ್ಟ್ಲಿ ಯಾವ ಕಾನ್ಸೆಪ್ಟ್ಸ್ ಮೇಲೆ ಜಾಸ್ತಿ ಗಮನ ಕೊಡಬೇಕು ಅಂತ ಹೇಳ್ತೀನಿ. ಓಕೆ, ಸೊ ಕ್ವಿಕ್ ಸ್ಕೋರ್ ಚಾಪ್ಟರ್ಸ್ ಇರುತ್ತೆ, ಈಸಿಯಾಗಿ ಸ್ವಲ್ಪ. ಇನ್ನು ನಿಮ್ಮ 10th ಸ್ಟ್ಯಾಂಡರ್ಡಲ್ಲಿ ಕೆಮಿಕಲ್ ರಿಯಾಕ್ಷನ್ಸ್ ಆ್ಯಂಡ್ ಇಕ್ವೇಷನ್ಸ್, ಎನ್ವೈರ್ಮೆಂಟ್ ರೀತಿಯ ಚಾಪ್ಟರ್ಸ್ ಇತ್ತು ಅಲ್ವಾ? ಸೊ ಇದನ್ನು ನೀವು ಒಂದ್ಸತಿ ಓದ್ಕೊಂಡ್ರೆ ಈಸಿಯಾಗಿ ಮೆಮೊರೈಸ್ ಮಾಡ್ಕೋಬೋದು ಆ್ಯಂಡ್ ಈಸಿಯಾಗಿ ಮಾರ್ಕ್ಸ್ ಸ್ಕೋರ್ ಮಾಡ್ಬೋದು. ಆ ರೀತಿ ಒಂದಷ್ಟು ಚಾಪ್ಟರ್ಸ್ ಇದೆ. ಯಾವುದದು ಅಂದರೆ ಲಿವಿಂಗ್ ವರ್ಲ್ಡಲ್ಲಿ ಒಂದಷ್ಟು ಬೇಸಿಕ್ ಕಾನ್ಸೆಪ್ಟ್ಸ್ ಇರುತ್ತೆ, ಬೇಸಿಕ್ ಕ್ವೆಶನ್ಸ್ ಬರುತ್ತೆ, ಡೆಫಿನೇಷನ್ಸ್ ಬರುತ್ತೆ, ಬೈನಾಮಿಯಲ್ ನಾಮನ್ಕ್ಲೇಚರು, ಫಾದರ್ ಆಫ್ ನಾಮನ್ಕ್ಲೇಚರ್, ಇದೆಲ್ಲ ಕ್ವೆಶನ್ಸ್ ಬರುತ್ತೆ. ಸೊ ಇದನ್ನು ನೀವು ಸರಿಯಾಗಿ ಓದ್ಕೊಂಡ್ಬಿಟ್ರೆ ಒಂದಷ್ಟು ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಯು ಕ್ಯಾನ್ ಸ್ಕೋರ್ ಈಸಿಲಿ. ಅದು ಬಿಟ್ಟರೆ ಬಯೋಲಾಜಿಕಲ್ ಕ್ಲಾಸಿಫಿಕೇಷನ್ಸಲ್ಲಿ ಒಂದಷ್ಟು ಪ್ರೆಡಿಕ್ಟಬಲ್ ಕ್ವೆಶನ್ಸ್ ಬರುತ್ತೆ. ಡಿಫ್ರೆನ್ಸಸ್ ಕೇಳಬಹುದು ನಿಮಗೆ, ಅಥವಾ ಎಕ್ಸಾಂಪಲ್ಸ್ ಕೇಳ್ಬೋದು ಪ್ರತಿಯೊಂದು ಕಿಂಗ್ಡಮ್ ಇದು. ಸೊ ಆ ಟೈಪ್ ಆಫ್ ಕ್ವೆಶನ್ಸ್ ಬರುತ್ತೆ. ಪ್ಲಾಂಟ್ ಕಿಂಗ್ಡಮಿಂದ ಒಂದಷ್ಟು ಈಸಿ ಕ್ವೆಶನ್ಸ್ ಬರುತ್ತೆ. ಹಾಗೂ ಮಾರ್ಫಾಲಜಿ ಆಫ್ ಫ್ಲವರಿಂಗ್ ಪ್ಲಾಂಟ್ಸ್ ಏನಿದೆ ಇದರಲ್ಲಿ 1 to 3 ಮಾರ್ಕಿನ ಡೆಫಿನೇಷನ್ಸ್ ಜಾಸ್ತಿ ಕೇಳ್ತಾರೆ, ಎಕ್ಸಾಂಪಲ್ಸ್ ಜಾಸ್ತಿ ಕೇಳ್ತಾರೆ. ಸೊ ದೀಸ್ ಆರ್ ಕ್ವಿಕ್ ಸ್ಕೋರ್ ಚಾಪ್ಟರ್ಸ್ ಫಾರ್ ಯು. ಆ್ಯಂಡ್ ಎಷ್ಟು ಮಾರ್ಕ್ಸಿಗೆ ನಿಮಗೆ ಎಕ್ಸಾಮ್ ಇರುತ್ತೆ ಅಂತ ನೋಡೋಣ ಮಕ್ಕಳ. ಯು ವಿಲ್ ಹ್ಯಾವ್ 70 ಮಾರ್ಕ್ಸಿಗೆ ನಿಮ್ಮ ಮಿಡ್ ಟರ್ಮ್ ಪೇಪರ್ ಇರುತ್ತೆ. ಓಕೆನಾ? ಸೊ 1 ಮಾರ್ಕ್, 2 ಮಾರ್ಕ್, 3 ಮಾರ್ಕ್, 5 ಮಾರ್ಕ್ ಕ್ವೆಶನ್ಸ್ ಇರುತ್ತೆ ನಿಮಗೆ. ಡಯಾಗ್ರಾಮ್ ಕ್ವೆಶನ್ಸ್ ಬರುತ್ತೆ, ಡೆಫಿನೇಷನ್ ಎಕ್ಸಾಂಪಲ್ ಕ್ವೆಶನ್ಸ್ ಜಾಸ್ತಿ ಬರುತ್ತೆ, ಡಿಫರೆನ್ಸ್ ಟೇಬಲ್ಸು ಜಾಸ್ತಿ ನಿಮಗೆ ಕೇಳ್ತಾರೆ. ಸೊ ದಿಸ್ ಇಸ್ ಸಮ್ ಬೇಸಿಕ್ ಇನ್ಫಾರ್ಮೇಷನ್ ಅಬೌಟ್ ಯುವರ್ ಮಿಡ್ ಟರ್ಮ್ ಎಕ್ಸಾಮ್ ಪೇಪರ್. ಓಕೆ, ಪ್ಯಾಟರ್ನ್ ಎಕ್ಸಾಕ್ಟ್ಲಿ ಪ್ರೆಡಿಕ್ಟ್ ಮಾಡೋಕ್ಕಾಗಲ್ಲ, ಅಗೇನ್ ನಿಮ್ಮ ಕಾಲೇಜ್ ಬೇಸಿಸ್ ಮೇಲೆ ಅದು ಡಿಸೈಡ್ ಆಗುತ್ತೆ. ಬಟ್ ದೀಸ್ ಆರ್ ಸಮ್ ಜನರಲ್ ರಿಯಾಲಿಟಿ. ಸೊ ವಾಟ್ ಆರ್ ದ ಚಾಪ್ಟರ್ಸ್? ಮೋಸ್ಟ್ ಪ್ರಾಬಬ್ಲಿ ಯಾವ್ಯಾವ ಚಾಪ್ಟರ್
ಚಾಪ್ಟರ್ಸ್ ಬರಬಹುದು ನಿಮಗೆ ಹಾಫ್ ಇಯರ್ಲಿ ಎಕ್ಸಾಮಿಗೆ ಅಂದರೆ ಲಿವಿಂಗ್ ವರ್ಲ್ಡ್ ಬಯೋಲಾಜಿಕಲ್ ಕ್ಲಾಸಿಫಿಕೇಶನ್, ಪ್ಲಾಂಟ್ ಆ್ಯಂಡ್ ಆನಿಮಲ್ ಕಿಂಗ್ಡಮ್, ಮಾರ್ಫಾಲಜಿ ಆಫ್ ಫ್ಲವರಿಂಗ್ ಪ್ಲಾಂಟ್ಸ್, ಅನಾಟಮಿ ಆಫ್ ಫ್ಲವರಿಂಗ್ ಪ್ಲಾಂಟ್ಸ್, ಸ್ಟ್ರಕ್ಚರಲ್ ಆರ್ಗನೈಸೇಷನ್ ಇನ್ ಆನಿಮಲ್ಸ್, ಸೆಲ್ ದ ಯೂನಿಟ್ ಆಫ್ ಲೈಫ್, ಬಯೋಮಾಲಿಕ್ಯೂಲ್, ಸೆಲ್ ಸೈಕಲ್ ಆ್ಯಂಡ್ ಡಿವಿಷನ್. ಅದರಲ್ಲಿ ಸ್ಪೆಸಿಫಿಕಲಿ ದೀಸ್ 2 ಚಾಪ್ಟರ್ಸ್ ಆರ್ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್ ಆ್ಯಂಡ್ ಆಫ್ ಹೈಯರ್ ವೇಟೇಜ್ ಇನ್ ಕಂಪ್ಯಾರಿಸನ್ ಟು ಅದರ್ ಚಾಪ್ಟರ್ಸ್. ಹಾಗಂತ ಮ್ಯಾಮ್ ನಾನು ಯಾವುದು ಚಾಪ್ಟರ್ ಓದಲ್ಲ, ಬರೀ ಇವೆರಡೇ ಓದ್ತೀನಾ? ನೋ, ದಟ್ ಇಸ್ ನಾಟ್ ವಾಟ್ ಐ ಆಮ್ ಟೆಲ್ಲಿಂಗ್ ಯು. ಎಲ್ಲದನ್ನು ಓದಿ, ಬಟ್ ಇವೆರಡರ ಮೇಲೆ ಸ್ವಲ್ಪ ಜಾಸ್ತಿ ಗಮನ ಕೊಟ್ಟು ಓದ್ಕೊಳ್ಳಿ ಅಂತ ಹೇಳ್ತಿರೋದು. ಓಕೆ, ನೆಕ್ಸ್ಟ್ ಎಸ್, ಸೊ ಒಂದೊಂದೇ ಚಾಪ್ಟರ್, ಈ ವಿಡಿಯೋ ಹೆಸರೇನು ಚಾಪ್ಟರ್ ವೈಸ್ ಸ್ಟ್ರಾಟಜಿ ಫಾರ್ ಮಿಡ್ ಟರ್ಮ್ ಅಂತ ಈ ವಿಡಿಯೋ ಮಾಡಿರೋದಲ್ವಾ. ಸೊ ಒಂದೊಂದೇ ಚಾಪ್ಟರಲ್ಲಿ ನೀವು ಏನೇನ ಓದ್ಕೊಂಡು ಹೋಗಬೇಕು ಅಂತ ನಾನು ಹೇಳ್ತಾ ಹೋಗ್ತೀನಿ. ನೀವು ಕೇಳ್ತಾ ಹೋಗಿ. PDF ಆಫ್ ಕೋರ್ಸ್ ನಿಮಗೆ ಸಿಗುತ್ತೆ, ಬಟ್ ಲಿಸನ್ ಟು ವಾಟ್ ಐ ಆಮ್ ಟೆಲಿಂಗ್ ಯು. ಲಿವಿಂಗ್ ವರ್ಲ್ಡ್ ಈಸ್ ಅ ಲೋ ಈಸಿಯಾಗಿ ಓದುವಂಥ ಒಂದು ಚಾಪ್ಟರ್. ಒಂದಷ್ಟು ಪಕ್ಕಾ ಕ್ವೆಶನ್ಸ್ ಬರುತ್ತೆ ಇದರಿಂದ. 1 ಇಂದ 3 ಮಾರ್ಕ್ವರೆಗೂ ಮೋಸ್ಟ್ ಆಫ್ ದ ಟೈಮ್ಸ್ ನಿಮಗೆ ಇದರಲ್ಲಿ ಕ್ವೆಶನ್ಸ್ನ ಕೇಳ್ತಾರೆ. ಏನಿದು 1 ಮಾರ್ಕಿನ ಕ್ವೆಶನ್ಸ್ ಯಾವುದಿರುತ್ತೆ? ಜೀನಸ್ ಸ್ಪೀಶೀಸಿನ ಡೆಫಿನಿಷನ್ನು, ಫಾದರ್ ಆಫ್ ಟ್ಯಾಕ್ಸೋನಮಿ ಯಾರಂತ ಕೇಳ್ತಾರೆ, ವಾಟ್ ಇಸ್ ಬೈನಾಮಿಯಲ್ ನಾಮನ್ಕ್ಲೇಚರ್ ಆ್ಯಂಡ್ ಬೈನಾಮಿಯಲ್ ನಾಮನ್ಕ್ಲೇಚರಿನ ರೂಲ್ಸು, ಲೈಕ್ ದ ನೇಮ್ಸ್ ಆರ್ ಇನ್ ಲ್ಯಾಟಿನ್. ನೀವು ಜೀನಸ್ ಸ್ಪೀಶೀಸ್ ನೇಮ್ನ ಸೆಪ್ರೇಟಾಗಿ ಬರಿಬೇಕು, ಹ್ಯಾಂಡ್ ರಿಟನ್ ಬರೆದಾಗ ಅಂಡರ್ಲೈನ್ ಮಾಡಬೇಕು. ಆಲ್ ಆಫ್ ದೀಸ್ are rules and you have to know these rules. ಅದು ಬಿಟ್ಟರೆ ICBN, ICZN ನಾಮನ್ಕ್ಲೇಚರ್ ಕೌನ್ಸಿಲ್ಸ್ ಇರುತ್ತೆ ಅಲ್ವಾ ಇವು. ಸೊ ಇದರ ಡೆಫಿನೇಷನ್ಸ್, ಇದರ ಫುಲ್ ಫಾರ್ಮ್ಸ್ ನಿಮಗೆ ಗೊತ್ತಿರಬೇಕು. ನೆಕ್ಸ್ಟು 2 to 3 ಮಾರ್ಕ್ಸ್ಗೆ ನಿಮ್ಗೆ ಏನು ಕೇಳ್ತಾರೆ ಅಂದರೆ ಟ್ಯಾಕ್ಸಾನಮಿಕ್ ಹೈರಾರ್ಕಿ ಬಗ್ಗೆ ಕೇಳ್ತಾರೆ, ಲೈಕ್ ಫ್ಯಾಮಿಲಿ, ಕಿಂಗ್ಡಮ್, ಜೀನಸ್ ಅದೆಲ್ಲ ಇರುತ್ತೆ ಅಲ್ವಾ. ಸೊ ಅದ್ರ ಬಗ್ಗೆ ನಿಮಗೆ ಗೊತ್ತಿರಬೇಕು. ಮ್ಯಾಂಗೋ, ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಒಂದು ಟೇಬಲಲ್ಲಿ ಒಂದಷ್ಟು ಐ ಥಿಂಕ್ ವೀಟ್, ಮ್ಯಾಂಗೋ ಈ ರೀತಿ ಎಕ್ಸಾಂಪಲ್ಸ್ ಇದೆ ಅಲ್ವಾ. ಸೊ ಅದರ ಫುಲ್ ಫ್ಲೋ ನಿಮಗೆ ಗೊತ್ತಿರಬೇಕು. ಅದರ ಕಿಂಗ್ಡಮ್ ಯಾವುದು, ಇದರ ಸ್ಪೀಶೀಸ್ ಯಾವುದು, ಜೀನಸ್ ಯಾವುದು, ಆಲ್ ಆಫ್ ದಿಸ್ ಯು ಹ್ಯಾವ್ ಟು ಹ್ಯಾವ್ ಎನ್ ಐಡಿಯಾ ಅಬೌಟ್. Yes, and rules of binomial nomenclature is extremely important. Okay, namakla. So this is a easy scoring chapter. So ನೀವು ಈ ರೀತಿ ಇದಕ್ಕೆ ರೆಡಿ ಆಗಬೇಕಾಗತ್ತೆ. ನೆಕ್ಸ್ಟ್ ಮಾರ್ಕ್ ವೈಸ್ ಪ್ರಯಾರಿಟಿ ಆ್ಯಂಡ್ ಸ್ಟ್ರಾಟಜಿ. ನಾ ಹೇಳ್ದಂಗೆ ಡೆಫಿನಿಷನ್ಸ್ ಆರ್ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್. ಇದು ಬಿಟ್ಟರೆ 2 to 3 ಮಾರ್ಕ್ಸಿಗೆ ಬೈನಾಮಿಯಲ್ ರೂಲ್ಸ್ ಆ್ಯಂಡ್ ಟ್ಯಾಕ್ಸಾನಮಿ ಎಕ್ಸಾಂಪಲ್ಸ್ನ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಯಾವ ಲೆವೆಲಲ್ಲಿ ಯಾವ ಆರ್ಗ್ಯಾನಿಸಮ್ಗೆ ಏನು ಹೆಸರು, ಯಾವ ಕಿಂಗ್ಡಮ್ಗೆ ಬಿಲಾಂಗ್ ಆಗುತ್ತೆ, ಯಾವ ಫ್ಯಾಮಿಲಿಗೆ ಬಿಲಾಂಗ್ ಆಗುತ್ತೆ, ಯಾವ ಆರ್ಡರು, ಯಾವ ಫೈಲಮು, ಇದೆಲ್ಲ ನಿಮಗೆ ಗೊತ್ತಿರಬೇಕು. ಆ್ಯಂಡ್ ಅದಾದಮೇಲೆ ಸ್ಪೆಂಡ್, ಇದು ನಿಮಗೆ ಸ್ಟ್ರಾಟಜಿ ಕೊಡ್ತಿದೆ, ಬಟ್ ಲೆಟ್ಸ್ ನಾಟ್ ಸ್ಪೆಂಡ್ ಅ ಲಾಟ್ ಆಫ್ ಟೈಮ್ ಆನ್ ದಿಸ್. ಐ ಮೀನ್ ಈ ಚಾಪ್ಟರ್ಗೆ ಎಷ್ಟು ಟೈಮ್ ನೀವು ಎಕ್ಸಾಮಲ್ಲಿ ಕೊಡಬೇಕು ದಟ್ ಯು ವಿಲ್ ಡಿಸೈಡ್. ಸೊ ಲೆಟ್ ಅಸ್ ಇಗ್ನೋರ್ ದಿಸ್. ಓಕೆ, ಸೊ ದಿಸ್ ಈಸ್ ಅಬೌಟ್ ದ ಲಿವಿಂಗ್ ವರ್ಲ್ಡ್ ಚಾಪ್ಟರ್. ನೆಕ್ಸ್ಟ್ ಚಾಪ್ಟರ್ ಬರುತ್ತೆ ನಮ್ಮದು ಯಾವುದು ಅಂದರೆ ಬಯೋಲಾಜಿಕಲ್ ಕ್ಲಾಸಿಫಿಕೇಷನ್ಸ್. ಓಕೆನಾ ಮಕ್ಕಳ, ಬಯೋಲಾಜಿಕಲ್ ಕ್ಲಾಸಿಫಿಕೇಷನ್ಸಲ್ಲಿ 1 ಮೇಜರ್ ಥಿಂಗ್ ಇಸ್ ಎಕ್ಸಾಂಪಲ್ಸ್. ಎಕ್ಸಾಂಪಲ್ಸ್ನ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಬೆಸಿಡಿಯೋಮೈಸಿಟಿಸ್ ಫಂಗೈನ ಎಕ್ಸಾಂಪಲ್ಸ್ ಯಾವುದು, ನೈಟ್ರೋಜನ್ ಫಿಕ್ಸಿಂಗ್ ಬ್ಯಾಕ್ಟೀರಿಯಾದು ಎಕ್ಸಾಂಪಲ್ಸ್ ಯಾವುದಿರುತ್ತೆ, ಹೆಟ್ರೋಸಿಸ್ಟಿನ ಫಂಕ್ಷನ್ ಯಾವುದು, ಪ್ರೊಟಿಸ್ಟಾದು ಎಕ್ಸಾಂಪಲ್ಸ್ ಯಾವ್ದು ಬರ್ತವೆ, ಕ್ರೈಸೋಫೈಟ್ಸ್ದು ಎಕ್ಸಾಂಪಲ್ಸ್ ಯಾವ್ದು ಬರ್ತವೆ. ಸೊ ಈ ರೀತಿ ನಿಮಗೆ ಕ್ವೆಶನ್ಸ್ ಗೊತ್ತಿರಬೇಕು. ಟೈಪ್ಸ್ ಆಫ್ ಪ್ರೋಟೋಸೋವನ್ಸ್ ಆ್ಯಂಡ್ ಎಕ್ಸಾಂಪಲ್ಸ್ ಗೊತ್ತಿರಬೇಕು. ವೈರಸಸ್ ಹಾಗೂ ವೈರಾಯ್ಡ್ಸಿನ ಡಿಫ್ರೆನ್ಸಸ್ ಬಗ್ಗೆ ಗೊತ್ತಿರಬೇಕು. ಫಂಗೈ ಕ್ಲಾಸಿಫಿಕೇಶನ್ಸ್ ಬಗ್ಗೆ ಗೊತ್ತಿರಬೇಕು. ಆ್ಯಂಡ್ ಒನ್ ಮೋರ್ ಥಿಂಗ್, ಡಯಾಗ್ರಾಮ್ಸ್ ಅಲ್ಲಿ ನಿಮಗೆ ಬ್ಯಾಕ್ಟೀರಿಯೋಫೇಜಿನ ಡಯಾಗ್ರಾಮ್ಸ್ನ ತುಂಬಾನೇ ಸತಿ ಕೇಳಿದ್ದಾರೆ. ಅದು ಬಿಟ್ಟರೆ TMV, ಟೊಬ್ಯಾಕೊ ಮೊಸಾಯಿಕ್ ವೈರಸ್, ಇದರ ಡಯಾಗ್ರಾಮ್ನ ಕೂಡ ಕೇಳಬಹುದು ಈ ಚಾಪ್ಟರಿಂದ. ಡೈನೋಫ್ಲಾಜೆಲ್ಲೇಟ್ಸ್, ಪ್ರೋಟೋಸೋನ್ಸ್, ಬೇಸಿಕಲಿ ಎಕ್ಸಾಂಪಲ್ಸ್ ನಿಮಗೆ ಚೆನ್ನಾಗಿ ಬಯೋಲಾಜಿಕಲ್ ಕ್ಲಾಸಿಫಿಕೇಶನ್ಸ್ ಅಲ್ಲಿ ಗೊತ್ತಿರಬೇಕು. ಹಾಗೂ ಒಂದಷ್ಟು ಮೇಜರ್ ಡೆಫಿನಿಷನ್ಸ್ ಕೂಡ ನಿಮಗೆ ಗೊತ್ತಿರಬೇಕಾಗತ್ತೆ. ಓಕೆ, ಸೊ ಈ ಚಾಪ್ಟರ್ ಏನಿದೆ ಮಕ್ಕಳ, ನಿಮಗೆ 5 to 7 ಮಾರ್ಕ್ಸಿಗೆ ಕೇಳುವಂಥ ಒಂದು ಚಾಪ್ಟರ್ ಆಗಿರುತ್ತೆ. ಓಕೆ, ಸೊ ನಾ ಹೇಳ್ದಂಗೆ ಡಯಾಗ್ರಾಮ್ಸ್ನ ಚೆನ್ನಾಗಿ ತಿಳ್ಕೊಳ್ಳಿ. ಬ್ಯಾಕ್ಟೀರಿಯೋಫಾಜಿನ ಡಯಾಗ್ರಾಮ್ ಹಾಗೂ TMV ಡಯಾಗ್ರಾಮ್ನ ಚೆನ್ನಾಗಿ ತಿಳ್ಕೊಳ್ಳಿ. ಎಕ್ಸಾಂಪಲ್ಸ್ ಗೊತ್ತಿರಬೇಕು ಆಫ್ ಆಲ್ ಟೈಪ್ಸ್ ಆಫ್ ಪ್ರೋಟೋಸೋವನ್ಸ್, ಫಂಗೈ, ಇದರದೆಲ್ಲ ಎಕ್ಸಾಂಪಲ್ಸ್ ತಿಳ್ಕೊಳ್ಳಿ. ಡಿಫ್ರೆನ್ಸಸ್ನ ಲಿಸ್ಟ್ ಔಟ್ ಮಾಡೋಕ್ಕೆ ಗೊತ್ತಿರಬೇಕು. ವೈರಸ್, ವೈರಾಯ್ಡ್ಸ್ನ ಡಿಫ್ರೆನ್ಸಸ್ ಎಲ್ಲ. ಆ್ಯಂಡ್ ಅಗೇನ್ ಈ ಟೈಮ್ ಅಲೋಕೇಶನ್ನ ಲೆಟ್ ಅಸ್ ಇಗ್ನೋರ್ ಫಾರ್ ನೌ. ನಿಮಗೆ ನೀವು ಓದ್ತಿರ್ಬೇಕಾದ್ರೆ ನೀವು ಎಷ್ಟು ಟೈಮ್ ಡೆಡಿಕೇಟ್ ಮಾಡಬೇಕು ಅಂತ ನಿಮಗೆ ಐಡಿಯಾ ಇರುತ್ತೆ. Okay, so we'll go to the next chapter, which is plant kingdom. Plant kingdom
ಕಿಂಗ್ಡಮ್ ಏನಿದೆ ಮಕ್ಕಳ, ಇಲ್ಲಿ ನೋಡಿ ಲೈಫ್ ಸೈಕಲ್ ಟೈಪ್ ಆಫ್ ಕ್ವೆಶನ್ಸ್, ಆಲ್ಗೆ ಫೀಚರ್ಸ್ ಆಗಿರಲಿ, ಎಕನಾಮಿಕ್ ಇಂಪಾರ್ಟೆನ್ಸಸ್ ಆಗಿರಲಿ, ಈ ರೀತಿಯ ಕ್ವೆಶನ್ಸ್ ಜಾಸ್ತಿ ಕೇಳ್ತಾರೆ ಈ ಚಾಪ್ಟರಿಂದ. ಸೊ ನೀವು ಮೈಕೋರೈಸೆ ಏನು, ಬ್ರಯೋಫೈಟ್ಸ್ನ ಆಂಫಿಬಿಯನ್ಸ್ ಆಫ್ ಪ್ಲಾಂಟ್ ಕಿಂಗ್ಡಮ್ ಅಂತ ಏನಕ್ಕೆ ಕರೀತಾರೆ, ಮೇಲ್ ಆ್ಯಂಡ್ ಫೀಮೇಲ್ ಗ್ಯಾಮೆಟೋಫೈಟ್ಸ್ ಲ್ಯಾಕ್ ಇಂಡಿಪೆಂಡೆಂಟ್ ಎಕ್ಸಿಸ್ಟೆನ್ಸ್, ಈ ರೀತಿಯ ಕ್ವೆಶನ್ಸ್ನ ಜಾಸ್ತಿ ಕೇಳ್ತಾರೆ. ಆ್ಯಂಡ್ 2, 3, 5 ಮಾರ್ಕ್ಸಿಗೆ ಕೇಳುವಂಥ ಕ್ವೆಶನ್ಸ್ನ ನಾನು ಇಲ್ಲಿ ಲಿಸ್ಟ್ ಮಾಡಿದ್ದೀನಿ. ಓಕೆ, ಸೊ ದೀಸ್ ಆರ್ ಸಮ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ದಟ್ ಯು ಹ್ಯಾವ್ ಟು ಪೇ ಅಟೆನ್ಷನ್ ಟು ಇನ್ ಪ್ಲಾಂಟ್ ಕಿಂಗ್ಡಮ್ ಚಾಪ್ಟರ್. ಓಕೆನಾ, 5 ಮಾರ್ಕಿಗೆ, 3 ಮಾರ್ಕಿಗೆ, 1 to 2 ಮಾರ್ಕಿಗೆ ಯಾವ ರೀತಿಯ ಕ್ವೆಶನ್ಸ್ನ ಕೊಡ್ತಾರೆ ಅಂತ ಐ ಹ್ಯಾವ್ ಲಿಸ್ಟೆಡ್ ಇಟ್ ಡೌನ್ ಫಾರ್ ಯು. ಸೊ ಮೇಕ್ ಶೋರ್ PDF ಅಲ್ಲಿ ಇದನ್ನೆಲ್ಲ ಗಮನ ಕೊಟ್ಕೊಂಡು ಈ ಚಾಪ್ಟರ್ಸ್ನ, ಈ ಕಾನ್ಸೆಪ್ಟ್ಸ್ನ ಚೆನ್ನಾಗಿ ಓದ್ಕೊಳ್ಳಿ. ಅಗೇನ್ ಐ ಆಮ್ ಟೆಲ್ಲಿಂಗ್ ಯು, ನಾನು ಈ ಕಾನ್ಸೆಪ್ಟ್ಸ್ ಕೊಟ್ಟಿರೋದ್ರಿಂದ ನೀವು ಕಾಮೆಂಟ್ ಸೆಕ್ಷನಲ್ಲಿ ಹೋಗಿ ಮ್ಯಾಮ್ ಇಷ್ಟು ಓದ್ಕೊಂಡ್ರೆ ಸಾಕಾ, ಇಷ್ಟೇ ಸಾಕಾ ಮ್ಯಾಮ್ ಅಂತ ಎಲ್ಲ ಕೇಳಬೇಡಿ. ದೀಸ್ ಆರ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಫ್ರಮ್ ದ ಚಾಪ್ಟರ್. ಓಕೆ, ಸೊ ಇದ್ರ ಮೇಲೆ ಸ್ವಲ್ಪ ಜಾಸ್ತಿ ಗಮನ ಕೊಟ್ಟು ಓದ್ಕೊಳ್ಳಿ. ಬರೀ ಇದನ್ನೇ ಓದ್ಕೊಂಡ್ರೆ ಮಾರ್ಕ್ಸ್ ಬರುತ್ತಾ, ಐ ಮೀನ್ 70 on 70 ಬರುತ್ತಾ? ಶೋರಿಟಿ ಖಂಡಿತವಾಗಿಯೂ ಇಲ್ಲ. ಇದನ್ನು ಓದ್ಕೊಂಡ್ರೆ ಒಂದು 30-40 ಮಾರ್ಕ್ಸ್ ನಿಮಗೆ ಪಕ್ಕಾ ಬರಬಹುದು. ಬಟ್ ನಿಮಗೆ 60+, 70 on 70 ಎಲ್ಲ ಬರಬೇಕು ಅಂದರೆ ಯು ಹ್ಯಾವ್ ಟು ಫೋಕಸ್ ಆನ್ ಎವ್ರಿಥಿಂಗ್ ಇನ್ ದ ಟೆಕ್ಸ್ಟ್ ಬುಕ್. ಓಕೆ, ಟೆಕ್ಸ್ಟ್ ಬುಕ್ನ ನಿಮ್ಮ ಬೈಬಲ್ ಆಗಿ ನೀವು ಇಟ್ಕೋಬೇಕು. ಓಕೆ, ನೆಕ್ಸ್ಟ್ ಚಾಪ್ಟರ್ನ ನೋಡೋಣ. ಆನಿಮಲ್ ಕಿಂಗ್ಡಮ್ ಮಕ್ಕಳ. ಅಗೇನ್ ಆನಿಮಲ್ ಕಿಂಗ್ಡಮಲ್ಲಿ ನೋಡಿ, ಡಿಸ್ಟಿಂಗ್ವಿಷಿಂಗ್ ಫೀಚರ್ಸ್ ನಿಮಗೆ ಗೊತ್ತಿರಬೇಕು. ಯಾವುದೇ ಒಂದು ಆರ್ಗ್ಯಾನಿಸಮ್, ಯಾವುದೇ ಒಂದು ಕಿಂಗ್ಡಮ್ ಅಥವಾ ಫೈಲಮಿಗೆ ಬಿಲಾಂಗ್ ಆಗ್ತಿದೆ ಅಂದರೆ ಅದರ ಕ್ಯಾರೆಕ್ಟರಿಸ್ಟಿಕ್ಸ್ನ ನಿಮಗೆ ಲಿಸ್ಟ್ ಮಾಡಲಿಕ್ಕೆ ಗೊತ್ತಿರಬೇಕು. ಓಕೆ, ಪ್ರತಿಯೊಂದು ಫೈಲಮಿನ ಡಿಸ್ಟಿಂಕ್ಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಂದರೆ ಪ್ರತ್ಯೇಕ ಗುಣಲಕ್ಷಣಗಳೇನಿರುತ್ತೆ ಇದನ್ನು ಲಿಸ್ಟ್ ಮಾಡಲಿಕ್ಕೆ ಗೊತ್ತಿರಬೇಕು. ಎಸ್, ಆಸ್ಟಿಕ್ಟಿಕ್, ಕಾಂಡ್ರಿಕ್ಟಿಸ್ ಇದನ್ನೆಲ್ಲ ಡಿಫ್ರೆನ್ಶಿಯೇಟ್ ಮಾಡಿ. ಎಸ್, ವಾಟ್ ಆರ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಅಂದೆ ಅಲ್ವಾ, ಯಾವ ಕ್ಯಾರೆಕ್ಟರಿಸ್ಟಿಕ್ಸ್ ಬಗ್ಗೆ ನಿಮಗೆ ಐಡಿಯಾ ಇರಬೇಕು ಅಂದರೆ ಸಿಮಿಟ್ರಿ, ಸೀಲಮ್, ಮೇಜರ್ ಎಕ್ಸಾಂಪಲ್ಸ್, ಇದ್ರ ಬಗ್ಗೆ ಎಲ್ಲ ನಿಮಗೆ ಐಡಿಯಾ ಇರಬೇಕಾಗತ್ತೆ. ಸೊ ದೀಸ್ ಆರ್ ದ ಕೈಂಡ್ಸ್ ಆಫ್ ಕ್ವೆಶನ್ಸ್ ದೇ ಕ್ಯಾನ್ ಆಸ್ಕ್ ಯು ಫ್ರಮ್ ಆನಿಮಲ್ ಕಿಂಗ್ಡಮ್. ಅಗೇನ್ 3 to 5 ಮಾರ್ಕ್ಸಿಗೆ ಯಾವ ಟೈಪ್ ಆಫ್ ಕ್ವೆಶನ್ಸ್ ಬರುತ್ತೆ, 1 ಮಾರ್ಕಿಗೆ ಯಾವ ಟೈಪ್ ಆಫ್ ಕ್ವೆಶನ್ಸ್ ಬರುತ್ತೆ ಅಂತ ಎಲ್ಲ ನಾನು ಇಲ್ಲಿ ನಿಮಗೆ ಲಿಸ್ಟ್ ಮಾಡಿ ಕೊಟ್ಟಿದ್ದೀನಿ. ಕ್ವಿಕ್ಲಿ ವಿಲ್ ಮೂವ್ ಟು ದ 5th ಚಾಪ್ಟರ್ ವಿಚ್ ಇಸ್ ಮಾರ್ಫಾಲಜಿ ಆಫ್ ಫ್ಲವರಿಂಗ್ ಪ್ಲಾಂಟ್ಸ್. ಸೊ ಇದು ಒಂದು ಈಸಿ ಸ್ಕೋರಿಂಗ್ ಚಾಪ್ಟರ್ ಆಗಿರುತ್ತೆ ನಿಮಗೋಸ್ಕರ. ಇದರಲ್ಲಿ ಏನೇನು ತಿಳ್ಕೊತೀರಾ, 3 ಮಾರ್ಕ್ಸ್ಗೆ ನೀವು ಫಿಲೋಟ್ಯಾಕ್ಸಿ ಬಗ್ಗೆ ತಿಳ್ಕೊಬೇಕಾಗಿರುತ್ತೆ. 5 ಮಾರ್ಕಿಗೆ ಪ್ರೆಸೆಂಟೇಷನ್ ವಿತ್ ಡಯಾಗ್ರಾಮ್ಸ್ ಇಂಪಾರ್ಟೆಂಟ್ ಆಗುತ್ತೆ. ಈಸಿ ಸ್ಕೋರಿಂಗ್ ಡಯಾಗ್ರಾಮ್ ಸಿಗುತ್ತೆ ನಿಮಗೆ. ಸೊ ಪೇ ಅಟೆನ್ಷನ್ ಟು ದ ಡಯಾಗ್ರಾಮ್ಸ್. ಇನ್ಫ್ಲೋರೆಸೆನ್ಸ್ನ ಟೈಪ್ಸ್ನ ಡೆಫಿನಿಷನ್ ನಿಮಗೆ ಗೊತ್ತಿರಬೇಕು. ಆ್ಯಂಡ್ ದ ಪಾರ್ಟ್ಸ್ ವಿಚ್ ಡೆವಲಪ್ ಇನ್ ಟು ಫ್ರೂಟ್ ಆ್ಯಂಡ್ ಸೀಡ್ ಅಂತ ಗೊತ್ತಿರಬೇಕು. ದೀಸ್ ಆರ್ ಮೇಜರ್ಲಿ ಫಾರ್ 1 ಮಾರ್ಕಿಗೆ ಕೇಳುವಂತಹ ಕ್ವೆಶನ್ಸ್ ಆಗಿರುತ್ತೆ. ಓಕೆ, ಸೊ ಎಸ್, ಸೊ ವಾಟ್ ಇಸ್ ದ ಸ್ಟ್ರಾಟಜಿ ಫಾರ್ ಈ ಚಾಪ್ಟರ್ ಅಂತ ನಾನಿಲ್ಲಿ ಹಾಕಿದ್ದೀನಿ. ಆಲ್ 5 ಟೈಪ್ಸ್ನ ನೀವು ಪ್ರೆಸೆಂಟೇಷನ್ನ 5 ಟೈಪ್ಸ್ ಏನಿದೆ ಇದನ್ನು ಡ್ರಾ ಮಾಡಲಿಕ್ಕೆ ನಿಮಗೆ ಗೊತ್ತಿರಬೇಕು. ಓಕೆ, yes, quickly moving on to the next chapter which is anatomy of flowering plants. Again, anatomy of flowering plants ಅಲ್ಲಿ 1 mark, 3 to 5 mark questions ಬರುತ್ತೆ. 1 ಮಾರ್ಕಿಗೆ ಈ ರೀತಿ ಕಾನ್ಸೆಪ್ಟ್ಸ್ನ ನಿಮಗೆ ಕೇಳ್ತಾರೆ. 5 ಮಾರ್ಕ್ಸಿಗೆ these are the kinds of concepts they can ask you. ಸೊ ಡಯಾಗ್ರಾಮ್ ಹೆವಿ ಚಾಪ್ಟರ್ ಆಗಿರುತ್ತೆ. ಸೊ ಮೇಕ್ ಶೋರ್ ಯು ಲರ್ನ್ ದ ಡಯಾಗ್ರಾಮ್ಸ್ ವೆರಿ ಕ್ಲಿಯರ್ಲಿ, ವೆರಿ ಪ್ರಿಸೈಸ್ಲಿ. ಆ್ಯಂಡ್ ಡಿಫ್ರೆನ್ಸ್ ಬಿಟ್ವೀನ್ ಕ್ವೆಶನ್ಸ್ನ ಸ್ವಲ್ಪ ಜಾಸ್ತಿನೇ ಕೇಳ್ತಾರೆ ಈ ಚಾಪ್ಟರಲ್ಲಿ. ಸೊ ಮೇಕ್ ಶೋರ್ ಯು ನೋ ದ ಡಿಫ್ರೆನ್ಸಸ್ ಬಿಟ್ವೀನ್ ಡಿಫ್ರೆಂಟ್ ಕ್ಯಾಟಗರೀಸ್. ಓಕೆನಾ ಮಕ್ಕಳ? ನೆಕ್ಸ್ಟ್ ಬಂದಾಗ ಸ್ಟ್ರಕ್ಚರಲ್ ಆರ್ಗನೈಸೇಷನ್ ಇನ್ ಆನಿಮಲ್ಸ್. ಅಗೇನ್ ಡಯಾಗ್ರಾಮ್ ಹೆವಿ ಚಾಪ್ಟರ್ ಆಗಿರುತ್ತೆ. ನಿಮಗೆ ಈ ರೀತಿ ಕ್ವೆಶನ್ಸ್ನ 5 ಮಾರ್ಕ್, 2 to 3 ಮಾರ್ಕ್ಸಿಗೆ ಕೇಳ್ತಾರೆ. ಸೊ ಮೇಕ್ ಶೋರ್ ಯು ಹ್ಯಾವ್ ದಿಸ್ ಆಲ್ ನೋಟೆಡ್ ಡೌನ್. ಚೆನ್ನಾಗಿ ಓದ್ಕೊಳ್ಳಿ ಇದನ್ನು. ಎಸ್, ಓಕೆ, ಸೊ ಡಯಾಗ್ರಾಮ್ಸ್ನ ಚೆನ್ನಾಗಿ ಓದ್ಕೋಬೇಕು. ಮೇಲ್ ಆ್ಯಂಡ್ ಫೀಮೇಲ್ ರಿಪ್ರೊಡಕ್ಟಿವ್ ಆರ್ಗನ್ಸ್ ಬಗ್ಗೆ ಗೊತ್ತಿರಬೇಕು. ಇಂಪಾರ್ಟೆನ್ಸ್ ಆಫ್ ಈಚ್ ಆರ್ಗನ್ ಸಿಸ್ಟಮ್ ಬಗ್ಗೆ ಗೊತ್ತಿರಬೇಕು. 2 to 3 ಮಾರ್ಕ್ ಕ್ವೆಶನ್ಸ್ ಬರುತ್ತೆ ಅಂತ ಇಲ್ಲಿ ಹೇಳ್ತಿದೆ. ಓಕೆ, ನೆಕ್ಸ್ಟ್ ಸೆಲ್ ದ ಯೂನಿಟ್ ಆಫ್ ಲೈಫ್. ದಿಸ್ ಇಸ್ ಅ ವೆರಿ ಹೈ ವೇಟೇಜ್ ಚಾಪ್ಟರ್. ಸೊ ಮೇಕ್ ಶೋರ್ ಯು ಗಿವ್ ಅ ಲಾಟ್ ಆಫ್ ಇಂಪಾರ್ಟೆನ್ಸ್ ಟು ದಿಸ್ ಚಾಪ್ಟರ್ ಮಕ್ಕಳ. ಇದರಲ್ಲಿ ಏನೇನು ಗೊತ್ತಿರಬೇಕು ನಿಮಗೆ, ಸೆಲ್ನ ಡಿಸ್ಕವರ್ ಮಾಡಿದ್ದು ಯಾರು, ಎಂಡೋಮೆಂಬ್ರೇನ್ ಸಿಸ್ಟಮಿನ ಪಾರ್ಟು ಆರ್ಗನಲ್ಸ್ ಆಗಿರಲ್ಲ ಯಾಕೆ ಅಂತ ಗೊತ್ತಿರಬೇಕು. ಫ್ಲೂಯಿಡ್ ಮೊಸಾಯಿಕ್ ಮಾಡೆಲ್ ಗೊತ್ತಿರಬೇಕು, ಸಿಂಗರ್ ಆ್ಯಂಡ್ ನಿಕಲ್ಸನ್ ಕೊಟ್ಟಿದ್ದು. ಅದು ಬಿಟ್ಟರೆ ಎಂಡೋಮೆಂಬ್ರೇನ್ ಸಿಸ್ಟಮ್, ER ಅಂದರೆ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್, ಗಾಲ್ಜಿ ಬಾಡೀಸ್, ಲೈಸೋಸೋಮ್, ವೇಕ್ಯೂಲ್ಸ್, ಇದರೆಲ್ಲದ್ರ ಬಗ್ಗೆ ಇನ್ಫಾರ್ಮೇಷನ್ ಗೊತ್ತಿರಬೇಕು. ಎಸ್, ಸೊ ಎಕ್ಸಾಕ್ಟ್ಲಿ ವಾಟ್ ಕಾನ್ಸೆಪ್ಟ್ಸ್ ಟು ಫೋಕಸ್ ಆನ್ ಫಾರ್ ಈಚ್ ಕೈಂಡ್ ಆಫ್ ಮಾರ್ಕ್ ಅಂತ ಇಲ್ಲಿ ಕೊಟ್ಟಿದ್ದೀನಿ. ಮೇಕ್ ಶೋರ್ ಯು ಸ್ಟಡಿ ದಿಸ್ ಥರೋಲಿ. ಓಕೆ, ನೆಕ್ಸ್ಟು ಎಲ್ಲಿಗೆ ಬಂದ್ವಿ?
biomolecules, again biomolecule along with cell the unit of life ಒಟ್ಟಿಗೆ biomolecules is a high weighted chapter. So make sure you study these things, distinguishing RNA ಹಾಗೂ DNA ನಡುವೆ ಮಾಲಿಕ್ಯುಲರ್ ಡಿಫ್ರೆನ್ಸಸ್ ಏನಿರುತ್ತೆ, ಥೈಮಿನ್ ಯಾವುದ್ರಲ್ಲಿರುತ್ತೆ, ಯುರಾಸಿಲ್ ಯಾವುದ್ರಲ್ಲಿರುತ್ತೆ, ಆಲ್ ಆಫ್ ದೀಸ್ ಯಾವ ಟೈಪ್ ಆಫ್ ಶುಗರ್ ಇರುತ್ತೆ, ಆಲ್ ಆಫ್ ದೀಸ್ ಡೆಫಿನೇಷನ್ಸ್ ಯು ನೀಡ್ ಟು ನೋ. ಮತ್ತು ಪ್ರೋಟೀನಿನ ಪ್ರೈಮರಿ ಸೆಕೆಂಡ್ರಿ ಟರ್ಷರಿ ಸ್ಟ್ರಕ್ಚರ್ಸ್ ಬಗ್ಗೆ ಗೊತ್ತಿರಬೇಕು. ಸೊ ಅಮೈನೋ ಆಸಿಡ್ಸ್ ಲಿಂಕಿಂಗ್ ಯಾವಾಗ ಆಗುತ್ತೆ, ಅದರ ಫೋಲ್ಡಿಂಗ್ ಯಾವಾಗ ಆಗುತ್ತೆ, ಆಲ್ ಆಫ್ ದಿಸ್ ನಾಲೆಜ್ ಯು ನೀಡ್ ಟು ಹ್ಯಾವ್. ಅದು ಬಿಟ್ಟರೆ ಎನ್ಸೈಮ್ನ ಲಾಕ್ ಆ್ಯಂಡ್ ಕೀ ಮೆಕ್ಯಾನಿಸಮ್ ಬಿಕಮ್ಸ್ ವೆರಿ ಇಂಪಾರ್ಟೆಂಟ್. ಎನ್ಸೈಮ್ ಆಕ್ಟಿವಿಟಿಗೆ ಯಾವ ರೀತಿಯ ಫ್ಯಾಕ್ಟರ್ಸ್, ಟೆಂಪರೇಚರ್ ಆಗಿರಲಿ, ಬೇರೆ ಕೆಮಿಕಲ್ಸ್ ಆಗಿರಲಿ, ವಾಟ್ ಆಲ್ ಫ್ಯಾಕ್ಟರ್ಸ್ ಎಫೆಕ್ಟ್ ದ ಆಕ್ಟಿವಿಟಿ ಆಫ್ ಎನ್ಸೈಮ್ಸ್ ಅಂತ ಗೊತ್ತಿರಬೇಕು. DNA ಕೆಮಿಕಲ್ ಸ್ಟ್ರಕ್ಚರ್, ಇದರ ಸಿಗ್ನಿಫಿಕೆನ್ಸ್ ಏನು ಇನ್ಹೆರಿಟೆನ್ಸ್, ಇದರ ಸಿಗ್ನಿಫಿಕೆನ್ಸ್ ಏನು, ಹಾಗೂ RNA ಒಟ್ಟಿಗೆ ಇದರ ಡಿಫ್ರೆನ್ಸಸ್ ಏನು ಅಂತ ನಿಮಗೆ ಚೆನ್ನಾಗಿ ಗೊತ್ತಿರಬೇಕು. ಓಕೆ, ಎಸ್. ಸೊ ಎಕ್ಸಾಕ್ಟ್ಲಿ ಪ್ರೋಟೀನ್, DNA, ಎನ್ಸೈಮ್ಸ್ ಇದರ ನಡುವೆ ಇದರಲ್ಲಿ ಏನೇನು ಕಾನ್ಸೆಪ್ಟ್ಸ್ನ ಓದ್ಕೋಬೇಕು ಅಂತ ನಾನು ಇಲ್ಲಿ ಹಾಕಿದ್ದೀನಿ. ಮೇಕ್ ಶ್ಯೂರ್ ಯು ಲುಕ್ ಅಟ್ ಇಟ್ ಇನ್ ದ PDF. ಸೆಲ್ ಸೈಕಲ್ ಆ್ಯಂಡ್ ಡಿವಿಷನ್ ನಿಮಗೆ ಇಂಟರ್ಫೇಸಲ್ಲಿ ಏನೇನಾಗುತ್ತೆ, ಮೈಟೋಟಿಕ್ ಫೇಸಲ್ಲಿ ಪ್ರೊಫೇಸ್, ಮೆಟಾಫೇಸ್, ಆನಾಫೇಸ್, ಟೀಲೋಫೇಸಲ್ಲಿ ಕ್ಯಾರೆಕ್ಟರಿಸ್ಟಿಕ್ಸ್ ಏನಾಗುತ್ತೆ, ಡ್ಯೂರೇಷನ್ ಏನಿರುತ್ತೆ ಪ್ರತಿಯೊಂದು ಸೆಲ್ ಸೈಕಲ್ದು, ಸೆಲ್ ಪೀರಿಯಡ್ದು ಏನೇನು ಡ್ಯೂರೇಷನ್ ಇರುತ್ತೆ ಅಂತ ಎಲ್ಲ ಗೊತ್ತಿರಬೇಕು. ಸೊ ಮೇಕ್ ಶ್ಯೂರ್ ಯು ನೋ ದಿಸ್. ಆಲ್ಸೋ ಮೈಟೋಸಿಸ್, ಮಿಯೋಸಿಸ್, 2 types ಆಫ್ ಸೆಲ್ ಡಿವಿಷನ್ ಇರುತ್ತೆ. ಇದರಲ್ಲಿ ಬರುವಂತಹ ಡಿಸ್ಟಿಂಗ್ವಿಷಿಂಗ್ ಫೀಚರ್ಸ್ ನಿಮಗೆ ಗೊತ್ತಿರಬೇಕು ಮಕ್ಕಳ. ಆ್ಯಂಡ್ ಆಫ್ ಕೋರ್ಸ್ ಪ್ರೋಫೇಸಲ್ಲಿ ಲೆಪ್ಟೋಟಿನ್ ಡಯಟಕೈನಸಿಸ್, ಇಂಟರ್ಕೈನಸಿಸ್ ಅಂತ ಎಲ್ಲ ಬರುತ್ತೆ. ಸೊ ಯು ನೀಡ್ ಟು ನೋ ಸಮ್ ಮೇಜರ್ ಇಂಪಾರ್ಟೆಂಟ್ ಪಾಯಿಂಟ್ಸ್ ಆಫ್ ಇಟ್. ಓಕೆ, ಎಸ್. ಸೊ ಎಕ್ಸಾಕ್ಟ್ಲಿ ಏನು ಓದ್ಕೋಬೇಕು ಅಂತ ಇಲ್ಲಿ ಕೊಟ್ಟಿದ್ದೀನಿ. ಎಸ್, ಓಕೆ. ಸೊ ವಿ ಹ್ಯಾವ್ 10 ಚಾಪ್ಟರ್ಸಲ್ಲೂ ಮೋಸ್ಟ್ ಇಂಪಾರ್ಟೆಂಟ್ ಆಗಿ ನೀವು ಯಾವ ಕಾನ್ಸೆಪ್ಟ್ಸ್ ಮೇಲೆ ಫೋಕಸ್ ಮಾಡಬೇಕು ಅಂತ ಐ ಹ್ಯಾವ್ ಟೋಲ್ಡ್ ಯು ಇನ್ ದಿಸ್ ವಿಡಿಯೋ. ಇದರಲ್ಲಿ ಸ್ವಲ್ಪ ನಾವು ಫೈನಲ್ ಚೆಕ್ ಲಿಸ್ಟ್ನ ಒಂದು ಸತಿ ನೋಡ್ಕೊಳ್ಳೋಣ. ಇಲ್ಲಿ ನೋಡಿ, ಹೈಯೆಸ್ಟ್ ವೆಯ್ಟೇಜ್ ಚಾಪ್ಟರ್ಸ್ ಯಾವುದ್ರ ಮೇಲೆ ಜಾಸ್ತಿ ಗಮನ ಕೊಡಬೇಕು ಅಂತ ಇಲ್ಲಿ ಹಾಕಿದ್ದೀವಿ. ಸೆಲ್ ದ ಯೂನಿಟ್ ಆಫ್ ಲೈಫ್, ಬಯೋಮಾಲಿಕ್ಯೂಲ್ಸ್ ಆ್ಯಂಡ್ ಸೆಲ್ ಸೈಕಲ್ ಆರ್ ದ ಹೈಯೆಸ್ಟ್ ವೆಯ್ಟೇಜ್ ಚಾಪ್ಟರ್ಸ್. ಮೇಕ್ ಶ್ಯೂರ್ ಯು ಸ್ಪೆಂಡ್ ಅ ಲಾಟ್ ಆಫ್ ಟೈಮ್ ಆನ್ ದಿಸ್. ಯಾವ ಚಾಪ್ಟರ್ಸಲ್ಲಿ ಸ್ವಲ್ಪ ಡಯಾಗ್ರಾಮ್ ಪ್ರಾಕ್ಟೀಸ್ನ ಜಾಸ್ತಿ ಮಾಡಬೇಕು ಅಂದರೆ ಫ್ರಾಗ್ ಸಿಸ್ಟಮ್ಸ್ ಆ್ಯಂಡ್ ಅನಾಟಮಿ ಕ್ವೆಶನ್ಸ್ ಮೇಲೆ ಸ್ವಲ್ಪ ಜಾಸ್ತಿ ಡಯಾಗ್ರಾಮ್ ಪ್ರಾಕ್ಟೀಸ್ನ ಮಾಡಬೇಕು. ಟೇಬಲ್ಸ್ ಆ್ಯಂಡ್ ಎಕ್ಸಾಂಪಲ್ಸ್ ನಿಮಗೆ ಪ್ಲಾಂಟ್ ಕಿಂಗ್ಡಮ್ ಹಾಗೂ ಬಯೋಲಾಜಿಕಲ್ ಕ್ಲಾಸಿಫಿಕೇಶನ್ ಇಂದ ಬರುತ್ತೆ. ಈಸಿ ಡೆಫಿನೇಷನ್, ಈಸಿ ಸ್ಕೋರಿಂಗ್ ಚಾಪ್ಟರ್ಸ್ ಬಂದು ನಿಮಗೆ ಲಿವಿಂಗ್ ವರ್ಲ್ಡ್ ಹಾಗೂ ಮಾರ್ಫಾಲಜಿ ಆಫ್ ಫ್ಲವರಿಂಗ್ ಪ್ಲಾಂಟ್ಸ್ ಆಗಿರುತ್ತೆ. ಎಸ್, ಸೊ ದಿಸ್ ಈಸ್ ವಾಟ್ ಯು ನೀಡ್ ಟು ಫೋಕಸ್ ಆನ್. ಸೊ ಮೇಕ್ ಶ್ಯೂರ್ ಈ ಚಾಪ್ಟರ್ಸ್ ಮೇಲೆ ಎಷ್ಟೆಷ್ಟು ಗಮನ ಕೊಡಬೇಕು ಅಂತ ಇವಾಗಲಿಂದಾನೇ ಸ್ಟ್ರಾಟಜೈಸ್ ಮಾಡ್ಕೊಳ್ಳಿ. ಬಿಕಾಸ್ ಬೈ ದ ಎಂಡ್ ಆಫ್ ಸೆಪ್ಟೆಂಬರ್ ಆರ್ ಬಿಗಿನಿಂಗ್ ಆಫ್ ಅಕ್ಟೋಬರ್ ನಿಮಗೆ ಹಾಫ್ ಇಯರ್ಲಿ ಎಕ್ಸಾಮ್ ಏನಿದೆ ಶುರು ಆಗಿರುತ್ತೆ ಫಾರ್ PU1 ಬಯಾಲಜಿ ಸ್ಟೂಡೆಂಟ್ಸ್. ಓಕೆನಾ ಮಕ್ಕಳ? ಸೊ ಐ ಹೋಪ್ ದಿಸ್ ವಿಡಿಯೋ ವಾಸ್ ಬೆನಿಫಿಷಿಯಲ್ ಟು ಯು. ಇನ್ನೊಂದು ಲಾಸ್ಟಲ್ಲಿ ನಾನು ನಿಮಗೆ ಇನ್ಫಾರ್ಮೇಷನ್ ಏನು ಕೊಡಬೇಕು ಅಂದರೆ, ನಮ್ಮ ಪರೀಕ್ಷೆ ಫಸ್ಟ್ PU ಸ್ಟೂಡೆಂಟ್ಸಿಗೆ ನಮ್ಮ ಆರಂಭ ಬ್ಯಾಚಸ್ ಇರುತ್ತೆ. ಆರಂಭ ಅಲ್ಲಿ ನಾವು KCET ಹಾಗೂ ನೀಟಿನ ಕೋರ್ಸಸ್ನ ಕೊಡ್ತಿದ್ದೀವಿ. ಬೋತ್ KCET ಆ್ಯಂಡ್ ನೀಟ್ ಕೋರ್ಸಸ್ ಆರ್ ದೇರ್ ಇನ್ ಆರಂಭ. KCETಗೆ ನಿಮಗೆ 1 year ಪ್ಲಾನ್ ಕೂಡ ಸಿಗುತ್ತೆ, 2 year ಪ್ಲಾನ್ ಕೂಡ ಸಿಗುತ್ತೆ. ಎಕ್ಸಾಕ್ಟ್ಲಿ ಪ್ರೈಸಿಂಗ್ ಎಲ್ಲ ಏನಿದೆ ನಿಮಗೆ ಕೆಳಗೆ ಕಾಮೆಂಟ್ ಸೆಕ್ಷನಲ್ಲಿ ಪಿಂಡ್ ಕಾಮೆಂಟಲ್ಲಿ ನಿಮಗೆ ಪರ್ಚೇಸ್ ಲಿಂಕ್ ಸಿಗುತ್ತೆ. ಸೊ ಇದರ ಪ್ರೈಸಿಂಗ್ ಎಲ್ಲ ನೋಡಿಕೊಂಡು ನೀವು ಯು ಕ್ಯಾನ್ ಎನ್ರೋಲ್ ಟು ದ ಕೋರ್ಸ್. ಸೊ ಎಕ್ಸಾಕ್ಟ್ಲಿ ವಾಟ್ ಇಸ್ ದ ಏನಕ್ಕೆ ಕೋರ್ಸ್ಗೆ ಎನ್ರೋಲ್ ಆಗಬೇಕು ಅಂದರೆ ಮಕ್ಕಳ, ಇಲ್ಲಿ ನೋಡಿ, ನಿಮಗೆ ಡೈಲಿ ಲೈವ್ ಕ್ಲಾಸಸ್ ಸಿಗುತ್ತೆ. ನಿಮ್ಮ KCET ನೀಟ್ ಎಕ್ಸಾಮ್ಸಿಗೆ ಮೋಸ್ಟ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಅಂದರೆ ಪ್ರಾಕ್ಟೀಸ್ ಆಗಿರುತ್ತೆ ಅಲ್ವಾ? ಸೊ ಹೇಗೆ ಪ್ರಾಕ್ಟೀಸ್ ಮಾಡಬೇಕು, ಯು ವಿಲ್ ಗೆಟ್ ಮಲ್ಟಿಪಲ್ ಪ್ರಾಕ್ಟೀಸ್ ಟೆಸ್ಟ್ ಡ್ಯೂರಿಂಗ್ ಯೋರ್ ಪ್ರಿಪ್ರೇಷನ್. ಹಾಗೂ ನಾವು PYQs ಕೊಡ್ತೀವಿ. ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ಸಿಗೆ PYQs ಬಿಕಮ್ಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಆಸ್ಪೆಕ್ಟ್. ಬಿಕಾಸ್ ಯಾವ ಕಾನ್ಸೆಪ್ಟ್ಸ್ ಮೇಲೆ ಫೋಕಸ್ ಮಾಡಬೇಕು, ಯಾವ ರೀತಿಯ ಕ್ವೆಶನ್ಸ್ ಬರುತ್ತೆ, ಪ್ಯಾಟರ್ನ್ ಏನಿರುತ್ತೆ, ಇದೆಲ್ಲ ಗೊತ್ತಾಗಬೇಕು ಅಂದರೆ PYQs ಬಿಕಮ್ಸ್ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್. ಸೊ ನಾವು KCET ಹಾಗೂ ನೀಟಿಗೆ ನೀವು ಆರಂಭ KCET ಜಾಯ್ನ್ ಆದರೆ ಅಲಾಂಗ್ ವಿತ್ ಬೋರ್ಡ್ ಪ್ರಿಪ್ರೇಷನ್, ಇದೊಂದು ನೆನ್ಪಿಟ್ಕೊಳ್ಳಿ. ನಾವು ಆರಂಭ KCET ಆ್ಯಂಡ್ ನೀಟ್ ಬ್ಯಾಚಸಲ್ಲಿ ಬರೀ KCET ಆ್ಯಂಡ್ ನೀಟಿಗೆ ಪ್ರಿಪೇರ್ ಮಾಡ್ತಿಲ್ಲ, ನಿಮ್ಮನ್ನು ಬೋರ್ಡ್ ಎಕ್ಸಾಮ್ಸಿಗೂ ಕೂಡ ಸೈಮಲ್ಟೇನಿಯಸ್ಲಿ ಪ್ರಿಪೇರ್ ಮಾಡ್ತಿರ್ತೀವಿ. ಸೊ ಈ ಎರಡೂ ಪ್ರಿಪ್ರೇಷನ್ ನಿಮಗೆ ಬೇಕು ಅಂದರೆ ದಿಸ್ ಇಸ್ ದ ಬೆಸ್ಟ್ ಪ್ಲ್ಯಾಟ್ಫಾರ್ಮ್ ಫಾರ್ ಯು. ನೀವು ಪರೀಕ್ಷೆಯಲ್ಲಿ SSLC ಅಲ್ಲೂ ಕೂಡ ನೀವು ಪರೀಕ್ಷೆ ಒಟ್ಟಿಗೆ ಓದಿರ್ತೀರ. ಸೊ ಯು ನೋ ದ ಕ್ವಾಲಿಟಿ ಆಫ್ ಆರ್ ಟೀಚಿಂಗ್. ಸೊ ಮೇಕ್ ಶ್ಯೂರ್ ಇನ್ನೂ ಜಾಯ್ನ್ ಆಗಿಲ್ಲ ಅಂದರೆ ಈಗಲೇ ಹೋಗಿ ನಮ್ಮ ಆರಂಭ KCET ಹಾಗೂ ನೀಟ್ ಬ್ಯಾಚಸ್ನ ಜಾಯ್ನ್ ಆಗಿ ಅಂತ ನಾನು
ಇವತ್ತಿನ ಈ ವಿಡಿಯೋನ ಮುಗಿಸುವಂತಹ ಟೈಮ್ ಬಂದಿದೆ. ಸೊ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ನಾ ಹೇಳ್ದಂಗೆ ಕೆಳಗೆ ಹೋಗಿ ಕಾಮೆಂಟ್ ಸೆಕ್ಷನಲ್ಲಿ ಏನು ಬಯೋ ಅಂತ ಕಾಮೆಂಟ್ ಮಾಡಿ ಮಕ್ಕಳ. ಆ್ಯಂಡ್ ಬೇರೆ ಯಾವ ಥರ ವಿಡಿಯೋಸ್ ಬೇಕು ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಐ ಟ್ರೈ ಟು ಮೇಕ್ ಸಿಮಿಲರ್ ವಿಡಿಯೋಸ್ ಫಾರ್ ಯು. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ಮೀ ಟುಡೇ. ಐಲ್ ಸಿ ಯು ಇನ್ ದ ನೆಕ್ಸ್ಟ್ ಒನ್.